ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಶ್ರುತೀಸ್ ಲೈಫ್ ಸ್ಟೈಲ್. ನಾನಿವತ್ತು ಡೈಲಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಹಾಗೆ ಮಾವ ಇಬ್ಬರು ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಡ್ಯೂಟಿ ನನ್ನ ಮೇಲೆ ಬಿದ್ದಿದೆ. ನಮ್ಮ ಅತ್ತೆ ಇದ್ದರೆ ಅವರೇ ಏನು ಮಾಡಬೇಕು ಅಂತ ಡಿಸೈಡ್ ಆಗಿಬಿಡೋರು, ಆಲ್ಮೋಸ್ಟ್ ಅವರೇ ಪ್ರಿಪೇರ್ ಮಾಡಿಬಿಡೋರು. ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದೆ. ಏನು ಮಾಡೋದು, ಅವರಿಲ್ಲಲ್ವಾ, ಅದಕ್ಕೋಸ್ಕರ ಎಲ್ಲ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮನೇಲಿ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಈ ಪೊಟ್ಯಾಟೋಸ್ ಒಂದೇ ಉಳಿದಿತ್ತು. ಸೊ ಅದಕ್ಕೋಸ್ಕರ ಪೊಟ್ಯಾಟೊ ಫ್ರೈ, ಹಾಗೆ ಸಿಂಪಲ್ ಆಗಿರೋ ಒಂದು ದಾಲ್, ಅದನ್ನು ನಾವು ಸಪ್ಪಂತವೆ ಅಂತೀವಿ. ಆಮೇಲೆ ರೈಸು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೇಸರಿ ಬಾತ್, ಇಷ್ಟೇ ಪ್ರಿಪೇರ್ ಮಾಡಿದ್ದು. ಸೊ ಪೊಟ್ಯಾಟೊ ಫ್ರೈ ಅಂತೂ ಎಲ್ಲರಿಗೂ ರೆಸಿಪಿ ಗೊತ್ತೇ ಇರುತ್ತೆ. ಆ ರೆಸಿಪಿ ಏನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಲ್ಲ. ಈ ಸಪ್ಪಂತವೆ ಅಂತೂ ನಮ್ಮಮ್ಮ ಯಾವಾಗಲೂ ಸ್ಯಾಟರ್ಡೇ ಮಾಡೋರು. ನಾವು ಚಿಕ್ಕವರಿದ್ದಾಗ ಸ್ಯಾಟರ್ಡೇ ಸ್ಕೂಲಿಂದ ಬಂದ್ಕೊಳ್ಳಿ ಇವತ್ತೇನು ಡಿಶ್ ಅಂತ ನಮಗೆ ಮೊದಲೇ ಗೊತ್ತಿರೋದು. ಯಾಕಂದರೆ ಸ್ಯಾಟರ್ಡೇ ಬಂದರೆ ಅಮ್ಮ ಮಾಡೋದೇ ಅನ್ನ ಸಪ್ಪಂತವೆ. ಆವಾಗಂತೂ ತುಂಬಾ ಫೇವ್ರೇಟ್. ಯಾವ ಫ್ರೈಯೂ ಬೇಕಿದ್ದಿಲ್ಲ, ಎಂಥದ್ದಿದ್ದಿಲ್ಲ, ಅನ್ನ ಸಪ್ಪಂತವೆ ಇದ್ಬಿಟ್ರೆ ಮುಗ್ದಾಯ್ತು. ಆವಾಗಿನ ಕಾಲನೇ ತುಂಬ ಚೆಂದ ಇತ್ತಲ್ವಾ. 90s ಕಿಡ್ಸ್ಗೆ ಗೊತ್ತು ಎಷ್ಟು ಲೈಫ್ ಎಂಜಾಯ್ ಮಾಡಿದ್ದೀವಿ ಅಂದರೆ, ನಮ್ಮಷ್ಟು ಯಾರೂ ಲೈಫ್ ಎಂಜಾಯ್ ಮಾಡೇ ಇಲ್ಲ. ಈ ಟಿ ವಿ ಅದು ಇದು ಯಾವ ಟೆನ್ಷನ್ ಇರ್ತಿದ್ದಿಲ್ಲ. ಮೊಬೈಲ್ ಅಂತೂ ಇದ್ದೇ ಇಲ್ಲ. ಚೆನ್ನಾಗಿ ಆಟ ಆಡ್ತಿದ್ವಿ, ಚೆನ್ನಾಗಿ ತಿಂತಿದ್ವಿ, ಚೆನ್ನಾಗಿ ತಿರುಗಾಡ್ತಾ ಇದ್ವಿ, ಫ್ರೆಂಡ್ಸ್ ಮನೆಗೆ ಹೋಗ್ಬಿಡ್ತಿದ್ವಿ. ಈವ್ನಿಂಗ್ ಆದರೆ ಸಾಕು, ನಮ್ಮ ಮನೆ ಮುಂದೆ ದೊಡ್ಡ ಗ್ರೌಂಡ್ ಥರ ಇರೋದು, ಎಲ್ಲರೂ ಬಂದು ಅಲ್ಲೇ ಆಟ ಆಡೋರು. ನೀನು ಬಾರೆ ಅಂತೇಳಿ ಆಟ ಆಡೋದು ತುಂಬ ಚೆನ್ನಾಗಿತ್ತು. ಆ ಲೈಫ್ ಅಂತೂ ನೆನೆಸ್ಕೊಂಡ್ರೇ ಆಹಾ ಎಷ್ಟು ಅದೃಷ್ಟ ಮಾಡಿದ್ವಲ್ವಾ ನಾವು ಅನ್ನಿಸ್ತಿರುತ್ತೆ. ಯಾವಾಗಲೂ ನನ್ನ ಕಸಿನು ನಾನು ಮಾತಾಡ್ತಾ ಇರ್ತೀವಿ ಆ ದಿನಗಳ ಬಗ್ಗೆ. ಓಕೆ, ಬಾಯ್.